ಎಲ್ಲರಿಗೂ ನಮಸ್ಕಾರ. ನೀವು ಹಿಸ್ಟ್ರಿ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕದ ಏಕೀಕರಣ ವಿಶೇಷತೆ ಬಗ್ಗೆ ನೋಡ್ತಾ ಇದ್ವಿ. ಕರ್ನಾಟಕದ ಏಕೀಕರಣದ ವಿಶೇಷತೆಗಳಲ್ಲಿ ಒಂದಿಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಣ. ಆಲೂರು ವೆಂಕಟರಾಯರನ್ನ ಏನಂತ ಕರಿತೀವಿ ಅಂದ್ರೆ ಕರ್ನಾಟಕದ ಏಕೀಕರಣದ ಪಿತಾಮಹ ಅಂತ ಕರಿತೀವಿ. ಯಾರೇನಂದ್ರೆ ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರನ್ನ ನಾವ್ ಏನಂತ ಕರಿತೀವಿ? ಕರ್ನಾಟಕದ ಏಕೀಕರಣದ ಪಿತಾಮಹ ಅಂತ ಕರಿತೀವಿ. ಅವ್ರದೊಂದು ಕೃತಿ ಇದೆ, ಯಾವುದು? ಕರ್ನಾಟಕದ ಗತವೈಭವ. ಹಾಗೆ 1973ರಲ್ಲಿ ಕರ್ನಾಟಕ ಮೈಸೂರು ರಾಜ್ಯ ಅಂತ ಇದ್ದಂತ ಕರ್ನಾಟಕ 1973 ಮೈಸೂರು ರಾಜ್ಯ ಇದ್ದಂತ ಕರ್ನಾಟಕ 1973ರಲ್ಲಿ ಏನಾಯ್ತು? ಡಿ ದೇವರಾಜ ಅರಸು ಅವರು ಸಿಎಂ ಇದ್ದಂತ ಅಂದ್ರೆ ಮುಖ್ಯಮಂತ್ರಿಗಳ ಇದ್ದಂತ ಅವಧಿಯಲ್ಲಿ ಕರ್ನಾಟಕ ಎಂದು ಮರುನಾಮಕರಣವಾಯಿತು. ಯಾವಾಗ? 1973ರಲ್ಲಿ. ನಾವು ತಿಳ್ಕೊಬೇಕಾದದ್ದು ಒಂದಿಷ್ಟು ವಿಷಯಗಳೇನಪ್ಪಾ ಅಂದ್ರೆ 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು. 1956 ನವೆಂಬರ್ 1ರಂದು ಆಗಿನ ಮುಖ್ಯಮಂತ್ರಿ ಯಾರಾಗಿದ್ರು ಅಂದ್ರೆ ಎಸ್ ನಿಜಲಿಂಗಪ್ಪನವರಿದ್ರು. ಹಾಗೆ ನಾವ್ ಇನ್ನೊಂದು ಪಾಯಿಂಟ್ ತಿಳ್ಕೊಳ್ಬೇಕು. ಮೊದಲ ಚುನಾಯಿತ ಮುಖ್ಯಮಂತ್ರಿ ಅಂದ್ರೆ ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಯಾರಾಗಿದ್ರು ಅಂದ್ರೆ ಕೆ.ಸಿ. ರೆಡ್ಡಿ. ಇನ್ನೊಂದು ಪಾಯಿಂಟ್ ಏನಂದ್ರೆ 1947 ನಮಗೆ ಸ್ವತಂತ್ರ ಸಿಕ್ತು. ಅವಾಗ ಕರ್ನಾಟಕದ ಅಂದ್ರೆ ಮೈಸೂರಿನ ಮುಖ್ಯಮಂತ್ರಿ ಆದವರು ಸಹ ಕೆ.ಸಿ. ರೆಡ್ಡಿ. ಹಾಗೆ 1973 ನಮಗೆ ನಮ್ಮ ರಾಜ್ಯ ಅಂದ್ರೆ ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ರು. ಆಗಿದ್ದಂತಹ ಮುಖ್ಯಮಂತ್ರಿ ಅವರು ಡಿ ದೇವರಾಜ ಅರಸು. ಯಾವಾಗ? 1973ರಲ್ಲಿ. 1947ರಲ್ಲಿ ಕೆ.ಸಿ. ರೆಡ್ಡಿ ಅವರು ಮುಖ್ಯಮಂತ್ರಿ ಇದ್ದರು. 1950ರಲ್ಲಿ ಎಸ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಇದ್ದರು. 1973ರಲ್ಲಿ ಡಿ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಇದ್ದರು. ನಾವಿನ್ನು ಹಾಗೆ ನೋಡ್ತಾ ಹೋದ್ರೆ ಕನ್ನಡದ ಪ್ರಥಮ ಶಾಸನ ಹಲಿಮಿಡಿ ಶಾಸನ, ಕರ್ನಾಟಕದ ಪ್ರಥಮ ಶಾಸನ ತಾಳಗುಂದ ಶಾಸನ, ಕನ್ನಡದ ಮೊದಲ ರಾಜ್ಯ ಮನೆತನ ಕದಂಬರು, ಕರ್ನಾಟಕದ ಪ್ರವಾಸಿ ಘೋಷವಾಕ್ಯ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್. ನಾವು ಇಲ್ಲಿಯವರೆಗೆ ಕರ್ನಾಟಕದ ಏಕೀಕರಣದ ವಿಶೇಷತೆಯಲ್ಲಿ ಒಂದಿಷ್ಟು ಕರ್ನಾಟಕದ ಬಗ್ಗೆ ವಿಶೇಷ ಅಂಶಗಳನ್ನ ತಿಳಿದುಕೊಂಡಿದ್ದೇವೆ. ಮುಂದಿನ ಭಾಗದಲ್ಲಿ ಮತ್ತೊಂದಿಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಣ. ಧನ್ಯವಾದಗಳು.